ನಮಸ್ಕಾರ ಸ್ನೇಹಿತರೆ, ಕನ್ನಡ ಹಾಲಿವುಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಂತೂ ನಿಂತು ಎಲ್ಲರೂ ನಾವು ನಿರೀಕ್ಷಿತವಾಗಿಂದ ಕಾಯ್ತಾ ಇರೋ ಅಂತೂ ಇಂತೂ ಟಾಕ್ಸಿಕ್ ಟ್ರೇಸರು ಬಂದೇ ಬಿಡ್ತು. ಫಸ್ಟ್ ಆಫ್ ಆಲ್ ಈ ಮೂವಿ ಫಸ್ಟ್ ಗ್ಲಿಮ್ಸು ರಿಲೀಸ್ ಮಾಡಿದ್ರು. ಮೊನ್ನೆ ಗ್ಲಿಮ್ಸ್ ರಿಲೀಸ್ ಮಾಡಿ ಫುಲ್ಲು ಎಲ್ಲ ನೆಗೆಟಿವ್ ಸ್ಪ್ರೆಡ್ ಆಯಿತು, ಒಂದು ಕಡೆ ಪಾಸಿಟಿವ್ ಸ್ಪ್ರೆಡ್ ಆಯಿತು. ಪಾಸಿಟಿವ್ಗಿಂತ ನೆಗೆಟಿವೇ ಜಾಸ್ತಿ ಸ್ಪ್ರೆಡ್ ಆಗೋಯಿತು. ಕನ್ನಡ ಮೂವಿ ಏನು ಈ ಥರ ಇದೆ, ಅಷ್ಟು ಇದಕ್ಕೆ ಬಿಟ್ಟಿದ್ದಾರೆ. ಎಲ್ಲ ಫುಲ್ಲು ಯಾರು ನೋಡ್ತಾರೆ ಫ್ಯಾಮಿಲಿ ಜೊತೆ ಎಷ್ಟು ಇದಿರ್ತಾರೆ ಅಂದರೆ ಅದಕ್ಕೆಲ್ಲ ಹಾಗೆ ಇವಾಗ ಇದು ಬಂತು, ಟ್ರೇಸರ್ ಬಂದು ನೋಡ್ತಾ ಇರ್ತಾರೆ ಅಂದರೆ ಯಾವ ಲೆವೆಲಿಗಿದೆ ಅಂದರೆ ಟ್ರೇಸರ್ ಸ್ನೇಹಿತರೆ ಯಾವ ಮೂವಿಯಲ್ಲಿ ಸಮೇತ ಇಲ್ಲ. ಮನೆತೆ ಯಾವ ತಿರ್ಗಾ ವಿಜುವಲ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ ಒಂಥರ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಒಂಥರ ಇದು ಪ್ಯಾನು ಇಂಡಿಯಾ ಮೂವಿ ಸ್ನೇಹಿತರೆ. ಇದು ನಮ್ಮ ಕನ್ನಡ ಮೂವಿ ಅಂತಲೇ ಅಲ್ಲ, ಪ್ಯಾನು ಇಂಡಿಯಾ ಮೂವಿ. ಒಂದು 5 ಲ್ಯಾಂಗ್ವೇಜಲ್ಲೆಲ್ಲ ಮೋಸ್ಟ್ಲಿ ಇದು ರಿಲೀಸ್ ಆಗ್ತಾಯಿದೆ ಸ್ನೇಹಿತರೆ. ಅಷ್ಟು ರಿಲೀಸ್ ಆಗ್ತಾ ಇದರಿಂದ ನಾವು ಇನ್ನೂ ಮೇನ್ ಏನೇನು ಗಮನಿಸಬೇಕು ಅಂದರೆ, ಅಷ್ಟು ಇದರಿಂದ ಎಲ್ಲ ಎಷ್ಟೋ ನಾವು ಕಾಯ್ತಾಯಿತ್ತು. ಡೈಲಾಗ್ ಡಿಲಿವರಿ ಆಗಲಿ, ಇನ್ನೊಂದು ಇದಕ್ಕೆ ಬೇಜಾನ್ ಮೂವಿಗಳು ಅಪೋಸಿಟ್ ಬರ್ತವೆ. ದುರಂಧರ್ ಚೆನ್ನಾಗಿದೆ. ಈ ವೈಲೆನ್ಸು, ಈ ಅನಿಮಲ್ ಒಂದು ಮಾಕ್ರಮು, ಇನ್ನು ಎಂತೆಂಥ ವೈಲೆನ್ಸ್ ಮೂವಿ ಅಲ್ಲ, ಅದಕ್ಕೆಲ್ಲ ಮೀರಿದ ಮೂವಿ ಅಂದರೆ ಈ ಟಾಕ್ಸಿಕ್ ಮೂವಿ. ಅಷ್ಟು ವೈಲೆನ್ಸು, ಅಷ್ಟು ಸ್ವ್ಯಾಗ್ ಆಗಿ ಗ್ಯಾಂಗ್ಸ್ಟರ್ ಆಗಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ಈ ಮೂವಿಯಲ್ಲಿ ನಾವು ಅರ್ಥ ಮಾಡ್ಕೊಬೋದು, ಟ್ರೇಸರಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಕ್ವಾಲಿಟಿಯಾಗಿ, ಇಷ್ಟು ಡೈಲಾಗ್ ಇರುವಾಗಲಿ, BGM ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ನಾವು ಟ್ರೇಸರ್ ಆಯಿತು, ಇನ್ನು ಬಗ್ಗೆ ಡೈರೆಕ್ಷನು ಅದರ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳೋಣ ಸ್ನೇಹಿತರೆ. ಇವತ್ತು ನಾವು ಇದು ಯಶ್ ಅವರ ಬಹಳ ನಿರೀಕ್ಷಿತವಿಂದ ಪ್ರಾಜೆಕ್ಟು. ಅವರು KGF ಆದಮೇಲೆ ಆಫ್ಟರ್ ಲಾಂಗ್ ಟೈಮ್ ಬಂದಿರೋ ಮೂವಿ ಇದು ಸ್ನೇಹಿತರೆ. ಈ ಚಿತ್ರವನ್ನು ಈ ಗೀತು ಮೋಹನ್ ದಾಸ್ ಇದ್ದಾರಲ್ಲ, ಅವರು ಡೈರೆಕ್ಟರ್ ಅವರು. ಇದು ಒಂಥರ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ನಿರ್ಮಾಣವಾಗ್ತಾ ಇರೋ ದೊಡ್ಡ ಪ್ರಾಜೆಕ್ಟ್ ಮೂವಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂಥರ ಇದು ಟೀಸರ್ನಲ್ಲಿ ಅವ್ರ ಲುಕ್ಕು ಸಂಪೂರ್ಣ ಒಂಥರ. ಇದರಲ್ಲಿ ಇನ್ನೊಂದು ಟೀಸರಲ್ಲಿ ಏನು ಮಾಡ್ತಾರೆ, ಡಬಲ್ ಕ್ಯಾರೆಕ್ಟರ್ ಥರ ತೋರಿಸೋದೈತೆ. ಇನ್ನೊಂದು ಶಾರುಖ್ ಖಾನ್ ಥರ ಗೆಟಪ್ ಥರ ಐತೆ, ಆ ಲೆವೆಲಾಗಿ ಐತೆ. ಇನ್ನೊಂದು ಅದು ಸ್ಪೆಷಲ್ ಗೆಟಪ್ಗಳು, ಸ್ಪೆಷಲ್ ಕ್ಯಾರೆಕ್ಟರ್ಗಳು ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಸಮೇತ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೇ ರಫ್ ಕ್ಯಾರೆಕ್ಟರ್, ರಗಡ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಇದರಲ್ಲಿ ಒಂಥರ ಮೂವಿ ಫುಲ್ಲು ಪಾಸಿಟಿವ್ ಮೂವಿ. ಏನನ್ನ ಚೆನ್ನಾಗಿ ಪಾಸಿಟಿವ್ ಟಾಕ್ ಫಸ್ಟ್ ಡೇ ಬಂದರೆ ಎಷ್ಟೋ ರೆಕಾರ್ಡ್ಗಳೆಲ್ಲ ಹೊರಟೋದ್ವಿ. ಇವಾಗ ಆಲ್ಮೋಸ್ಟ್ ರೆಕಾರ್ಡ್ಗಳೆಲ್ಲ ಒಂದೊಂದೇ ಕಲೆಕ್ಟ್ ಆಗ್ತಾ ಇದ್ದೇವೆ. ಇನ್ನು ಮೂವಿ ರಿಲೀಸ್ ಆಗಿ ಪಾಸಿಟಿವ್ ಟಾಕ್ ಬಂತ ಮುಗೀತು ಸ್ನೇಹಿತರೆ. ಇನ್ನು ಬ್ಯಾಕ್ಗ್ರೌಂಡು ಎಲ್ಲರಿಗೂ ಗೊತ್ತು, ತುಂಬ ಖುಷಿ ಆಗ್ತದೆ. ಯಾವ ರೀತಿ ಇದೆ, ಎಷ್ಟೋ ಜನ ಕಾಯ್ತಾ ಇದ್ರು ಯಶ್ ಅವರು ಬರೋದಕ್ಕೆ ಸ್ನೇಹಿತರೆ. ಇನ್ನು ಸಿನಿಮಾ ಆಟೋಗ್ರಫಿ ನೋಡೋದಾದರೆ ಒಂಥರ ಹಾಲಿವುಡ್ ಸ್ಟೈಲ್ನಲ್ಲೇ ಇದು ಫೀಲ್ ಕೊಡ್ತೈತೆ. ಆಟೋಗ್ರಫಿ ಆಗಲಿ, ವಿಜುವಲ್ಸ್ ಆಗಲಿ ನಿಮಗೆ ಗೊತ್ತಿರೋದು. ಲೈಟಿಂಗು ಮತ್ತು ಕಲರ್ ಟೋನು ಡಾರ್ಕ್ ಆಗಿದ್ದು ಎಲ್ಲ ಸ್ನೇಹಿತರೆ. ಈ ಸಿನಿಮಾ ಒಂಥರ ಗ್ಲೋಬಲ್ ಲೆವೆಲ್ನಲ್ಲಿ ರೀಚ್ ಆಗುವಂತೆ ಪ್ಲ್ಯಾನ್ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ಎಲ್ಲ ಕನ್ನಡ ಸಿನಿಮಾ ಅದೇ ಒಂಥರ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗುವ ಎಷ್ಟೋ ಜನ ಕಾಯ್ಕೊಂಡಿದ್ದಾರೆ ಈ ಮೂವಿ. ಒಂಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಗ್ಯಾಂಗ್ಸ್ಟರ್ ಅಥವಾ ಒಂಥರ ರಗಡ್ ಕ್ಯಾರೆಕ್ಟರ್ ಕೊಟ್ಟವ್ರೆ. ಇಂಟರ್ನ್ಯಾಷನಲ್ ಲ್ಯಾಂಡರ್ಸ್ಟ್ ಆಕ್ಷನ್ನು ಒಂಥರ ಬೇರೆ ಬೇರೆ ರೀತಿಯಾಗಿ ಕೊಡ್ತಾನೆ ಇದ್ದಾರೆ ಸ್ನೇಹಿತರೆ. ಒಂಥರ ಈ ಟಾಕ್ಸಿಕ್ ಟೀಸರು ಎಲ್ಲರೂ ಅಭಿಮಾನಿಗಳೆಲ್ಲ ಕಾಯ್ಕೊಂಡು ಅವ್ರಿಗೆಲ್ಲ ಮಾಸ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಹೆಂಗಿರ್ತೈತೋ ಮೂವಿ, ಹೆಂಗಿರ್ತೈತೋ ಅಂದರೆ ಟ್ರೇಸರಲ್ಲಿ ಸ್ವಲ್ಪ ತೋರಿಸಿದರೆ, ಇನ್ನು ಟ್ರೈಲರ್ ಬಂದರೆ ಒಂಥರ ಗೊತ್ತಾಗ್ತೈತೆ. ಆದರೆ ಒಂಥರ ಮಾಸ್ ಬಿರಿಯಾನಿ ಅಂತಲೇ ಹೇಳ್ಬೋದು ಯಶ್ ಬಗ್ಸಿ. ನಮ್ಮ ಇಂಥ ಮೂವಿಗಳು ಕನ್ನಡಕ್ಕೆ ಬರಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು, ಇಂಥ ಮೂವಿಗಳು ಬರಬೇಕು. ಇನ್ನೂ ಯಾರ್ಯಾರು ಕಾಯ್ತಾ ಇದ್ದಾರೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನೀವು ಯಾರಾದರೂ ಫ್ಯಾನ್ ಆಗಿದ್ದರೆ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾರ್ಯಾರು ಮೂವಿಗೆ ವೇಟಿಂಗ್ ಮಾಡ್ತಾಯಿದ್ರೋ ಕಮೆಂಟ್ ರೂಪದಲ್ಲಿ ಕಮೆಂಟ್ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.